ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಯಾವುದೇ ಥರ ನಾವು ಗ್ಯಾಸನ್ನು ಬಳಸದೆ, ಹಾಗೆ ಯಾವುದೇ ಥರ ಬೇಯಿಸೋ ಅಂಥ ಕಷ್ಟ ಇಲ್ದಿದ್ದಂಗೆ, ಯಾವುದೇ ಥರ ಎಣ್ಣೆನ ಬಳಸದೆ ನ್ಯಾಚುರಲಾಗಿ ಮನೇಲೇ ಈಸಿಯಾಗಿ ಖಾರ ಅವಲಕ್ಕಿ ಹಾಗೆ ಸ್ವೀಟ್ ಅವಲಕ್ಕಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಪಿಕ್ನಿಕ್ ಪ್ಲ್ಯಾನ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಅಲ್ಲಿ ಏನು ನಿಮಗೆ ತಿನ್ನೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಇಂಗ್ರೀಡಿಯೆಂಟ್ಸ್ ಒಂದಿದ್ರೆ ಸಾಕು, ಎಲ್ಲಿ ಬೇಕಾದರೂ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು. ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಐ ಹೋಪ್ ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವಾಗ ತಡ ಮಾಡಿದೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1.5 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅದು ಹೋಲ್ ಇರೋ ಅಂಥ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ತುಂಬ ಧೂಳಿರುತ್ತೆ. ಸೊ ನಾವು ಧೂಳೆಲ್ಲ ನೀಟಾಗಿ ತಕ್ಕೊಳ್ಬಿಡಬೇಕು. ಈ ಥರ ಮಾಡಿಕೊಂಡ್ರೆ ನಾವು ಧೂಳನ್ನು ಈಸಿಯಾಗಿ ತೆಗಿಬೋದು. ಈ ಥರದ್ದಿಲ್ಲ ಅಂತ ಅಂದರೆ ಟೀ ಸೋಸೋದಿರುತ್ತೆ ಅಲ್ವಾ, ಟೀ ಸೋಸೋದಲ್ಲ, ನೀರು ಸೋಸೋದಿರುತ್ತೆ ಅಲ್ವಾ ದೊಡ್ಡದು, ಅದರಲ್ಲಿ ನೀವು ಈ ಥರ ಮಾಡಿಕೊಂಡ್ರು ಕೂಡ ಧೂಳೆಲ್ಲ ಬಂದುಬಿಡುತ್ತೆ. ಇದನ್ನು 2-3 ಸರ್ತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೋಬೇಕಷ್ಟೇ, ನೆನೆಸ್ಕೋಬಾರ್ದು. ವಾಶ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಸ್ವಲ್ಪ ನೆಂದಿರುತ್ತೆ ಅದು. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ತುರಿದಿಟ್ಟಿರೋ ಅಂಥ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸ್ವೀಟ್ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ನಾವೇನಾದರೂ ದೇವರಿಗೆ ಪ್ರಸಾದ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಅಂಥ ಟೈಮಲ್ಲೆಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ, ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ನಾವು ಇದನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಹಾಗೆ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿ ಇರುತ್ತೆ. ನನಗಂತೂ 90s ಕಿಡ್ಸ್ ಫೇವ್ರೇಟ್ ಇದು. ಆ್ಯಕ್ಚುಲಿ ಯಾರಾದರೂ ತಿಂದಿರೋರಿದ್ದರೆ ನೋಡೋವಾಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅವಲಕ್ಕಿ ಪ್ರಿಪೇರ್ ಮಾಡ್ಕೊಂಡಾಯಿತು. ಇವಾಗ ಖಾರದ ಅವಲಕ್ಕಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಈಸಿ, ಹಾಗೆ ಕ್ವಿಕ್ಕಾಗೆ ಮಾಡ್ಕೊಳ್ಬಹುದು. ಮೊದಲಿಗೆ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಅದಕ್ಕೆ 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು 2-3 ಪುದೀನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗಷ್ಟೇ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಲ್ಲುಪ್ಪು ಜಜ್ಕೊಳ್ತಾ ಇದ್ದೀನಿ. ನಾವು ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು, ಬಟ್ ಕಲ್ಲುಪ್ಪು ಈ ಥರ ಹಾಕ್ಕೊಂಡ್ರೆ ಇದು ಜಜ್ಜುವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಿಕ್ಕಿರೋ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕ್ಕೊಂಡು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಿರೋಂಥ ಪೇಸ್ಟು, ಒಂದು 3/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ, ಅದರಿಂದ ಕೈಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಕುಟ್ಕೊಂಡಂಥ ಮಸಾಲೆ ಫ್ಲೇವರ್ ಎಲ್ಲ ಅವಲಕ್ಕಿಗೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಒಂದು 10-15 ಡ್ರಾಪ್ಸ್ ಬರೋಷ್ಟು ಮಾತ್ರ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದರ ರಸನ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋಂಥ ಅವಲಕ್ಕಿ ಇಬ್ಬರಿಗೆ ಆಗುತ್ತೆ. ನೀವು ಇದಕ್ಕಿಂತ ಇನ್ನೂ ಜಾಸ್ತಿ ಏನಾದರೂ ಮಾಡ್ಕೊಳ್ತೀರಾ ಅಂದರೆ ಎಲ್ಲ ಕ್ವಾಂಟಿಟಿನೂ ಡಬಲ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಖಾರದ ಅವಲಕ್ಕಿ ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಅಡುಗೆ ಮಾಡೋಕ್ಕೆ ಏನಾದರೂ ಬೇಜಾರಾಗ್ತಾ ಇದೆ ಅಂದರೂ ಕೂಡ ಮಾಡ್ಕೊಳ್ಬಹುದು. ಹಾಗೆ ಏನಾದರೂ ನಿಮಗೆ ತಿನ್ಬೇಕು ಅನ್ನಿಸ್ತಾ ಇದೆ, ಏನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೂ ಕೂಡ ಈಸಿಯಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಒಂದು ಸರ್ತಿ ನಿಮ್ಮ ಮನೇಲಿ ಇದನ್ನು ಮಾಡಿಕೊಟ್ಟು ನೋಡಿ, ಸಕ್ಕತ್ತಾಗಿದೆ. ನನಗಂತೂ ತುಂಬ ದಿನದ ಮೇಲೆ ಇದನ್ನು ಮಾಡ್ಕೊಂಡು ತಿಂತಾ ಇದ್ದೀನಲ್ವ, ಅದರಿಂದ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ 2 ಇಂಗ್ರೀಡಿಯೆಂಟ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಮನೇಲಿ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಒಳ್ಳೆ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.